ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿ ಸದಸ್ಯರು ಹಾಜರಾಗಿದ್ದರು. ಈ ವೇಳೆ ಮಾತನಾಡಿದ ಬ್ಯಾಂಕಿನ ಅಧ್ಯಕ್ಷ ಪ್ರಸಾದ್, 2025-26ನೇ ಸಾಲಿನಲ್ಲಿ 94% ಸಾಲ ಮರುಪಾವತಿ ಮೂಲಕ ಬ್ಯಾಂಕ್ ಸುಸ್ಥಿತಿಯಲ್ಲಿದೆ. ಇಡೀ ತಾಲೂಕಿನಲ್ಲಿ ಕೇವಲ 4-5 ಮಂದಿ ರೈತರು ಮಾತ್ರ ಸಾಲ ಮರುಪಾವತಿ ಮಾಡಲು ಸಾಧ್ಯವಾಗಿಲ್ಲ ಎಂದರು. ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ 4.31 ಕೋಟಿ ಸಾಲವನ್ನು ಪಿಎಲ್ಡಿ ಬ್ಯಾಂಕ್ನಿಂದ ರೈತರಿಗೆ ನೀಡಲಾಗಿತ್ತು. ಆರ್ಥಿಕ ವರ್ಷ ಮಾರ್ಚ್ 31ಕ್ಕೆ ಮುಕ್ತಾಯವಾಗುತ್ತಿತ್ತು. ಆದರೂ ರೈತರ ಹಿತದೃಷ್ಟಿಯಿಂದ ಮೇ ಕೊನೆಯವರೆಗೂ ಸಾಲ ಮರುಪಾವತಿ ಮಾಡಲು ಅವಕಾಶ ಕಲ್ಪಿಸಲಾಗುತ್ತಿತ್ತು ಎಂದರು. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ 25-26ನೇ ಸಾಲಿನಲ್ಲಿ ನಾವು ಸುಮಾರು 431 ಲಕ್ಷ ಅಂದರೆ 4,31,00,000 ಸಾಲ ವಿತರಣೆ ಮಾಡಿದ್ವಿ ಆರ್ಥಿಕ ವರ್ಷದಲ್ಲಿ. ಅದು ಆರ್ಥಿಕ ವರ್ಷ ಯಾವಾಗಲೂ ಮಾರ್ಚ್ 31ಕ್ಕೆ ನಾವು ಕನ್ಸಿಡರ್ ಮಾಡ್ತಾಯಿದ್ವಿ. ಆದರೂ ಸಹ ನಾವು ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳೋ ಉದ್ದೇಶದಿಂದ ಮಾರ್ಚ್ ಇದ್ರೂ, ಯಾಕಂದರೆ ರೈತರಿಗೆ ಬೆಳೆಗೆ ಹಣ ಬರೋದು ಏಪ್ರಿಲ್ ಮೇಗೆ ಬರ್ತಾಯಿತ್ತು. ಮಾರ್ಚಲ್ಲಿ ಪಾಪ ಅವ್ರ ಕೈಯಲ್ಲಿ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಆದರೂ ನಾವು ಅವ್ರಿಗೆ ಕನ್ಸಿಡರ್ ಮಾಡಿ ರೈತರಿಗೆ ರಿಯಾಯಿತಿ ಸಿಗಬೇಕು ಅನ್ನೋದು ಉದ್ದೇಶದಿಂದ ಏಪ್ರಿಲ್ ಮೇ ಕೊನೆಯವರೆಗೂ ನಾವು ಸುಮ್ಮನೆ ಬಿಲ್ ಕ್ಲೋಸ್ ಮಾಡಿದಿರ ಇಟ್ಕೊಂಡು ಅವರು ಮೇಲ್ ಕಟ್ಟಿದ್ರೂ ಸಹ ನಾವು ಮಾರ್ಚ್ಗೆ 31ಕ್ಕೆ ಬಿಲ್ ಕೊಟ್ಟು ಸರ್ಕಾರದಿಂದ ಬರುವ ರಿಯಾಯಿತಿಯನ್ನು ನಾವು ಅವರಿಗೆ ಪಾವತಿ ಮಾಡ್ತಾಯಿದ್ವಿ. ಅದೇ ರೀತಿಯಾಗಿ ಕೇಂದ್ರ ಸಹಕಾರ ಬ್ಯಾಂಕ್ನವರು ಮತ್ತು ಸೆಂಟ್ರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ನವರು ಒಂದು ಆದೇಶ ಕೊಟ್ಟರು. ಎಲ್ಲ ಸುಮಾರು ರಾಜ್ಯದಲ್ಲಿ ಎಲ್ಲ ಆನ್ಲೈನ್ ಸಿಸ್ಟಮ್ ಅಳವಡಿಸ್ಕೋಬೇಕು. ಬ್ಯಾಂಕ್ ಸುಸ್ಥಿರವಾಗಿ ಇರಬೇಕೆಂದರೆ ಆನ್ಲೈನ್ ಸಿಸ್ಟಮ್ ಅಳವಡಿಸ್ಕೋಬೇಕು. ಅವ್ಯವಹಾರಕ್ಕೆ ಚಾನ್ಸ್ ಇರೋದಿಲ್ಲ. ಅದರಿಂದ ಎಲ್ಲರೂ ನೀವು ಆನ್ಲೈನ್ ಸಿಸ್ಟಮ್ ಅಳವಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಇತ್ತು. ಆದರೂ ನಾವು ಸಹ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ 1.5 ವರ್ಷದಿಂದ ತಳ್ಕೊಂಡು ಬಂದಿದ್ವಿ. ಈಗ ಫೈನಲ್ ಆಗಿ ಕೇಂದ್ರ ಬ್ಯಾಂಕ್ನವರು ನಮಗೆ ಡೈರೆಕ್ಷನ್ ಕೊಟ್ಟರು. ನೀವು 3 ತಿಂಗಳ ಒಳಗಡೆ ನೀವು ಅಳವಡಿಸ್ಕೊಳ್ದೇ ಇದ್ದರೆ ನಾವು ನಿಮಗೆ ಅನುದಾನ ಮತ್ತೆ ಕೊಡೋದಿಲ್ಲ, ರೈತರಿಗೆ ತೊಂದರೆ ಆಗೋದು ಅನುಭವಿಸ್ತಾರೆ, ದಯವಿಟ್ಟು ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮಗೆ ಆದೇಶ ಬಂತು. ರೈತರಿಗೆ 2 ತಿಂಗಳ ಕಾಲ ಹೆಚ್ಚಿನ ಅವಕಾಶ ನೀಡಿರುವುದರಿಂದ ಸರ್ಕಾರದಿಂದ ಸಿಗುವ ರಿಯಾಯಿತಿಯನ್ನು ರೈತರಿಗೆ ನೀಡಲಾಗುತ್ತಿತ್ತು. ಆದರೆ ಈ ಬಾರಿ ಕೇಂದ್ರ ಬ್ಯಾಂಕಿನವರ ಆದೇಶದಂತೆ ಆನ್ಲೈನ್ ಬ್ಯಾಂಕಿಂಗ್ ಮಾಡಿ ಅವ್ಯವಹಾರ ನಿಯಂತ್ರಿಸಲು ಸಹಕರಿಸಲು ಸೂಚಿಸಲಾಗಿದ್ದು, ಈ ಕುರಿತು ಆಡಳಿತ ಮಂಡಳಿ ಸಭೆ ನಡೆಸಿ ಈ ಸಂಬಂಧ ರೈತರಿಗೆ ಮಾಹಿತಿ ನೀಡಲು ರೈತರ ಮನೆ ಬಾಗಿಲಿಗೆ ಹೋಗಿ ಸಾಲ ಮರುಪಾವತಿ ಮಾಡಲು ಮನವರಿಕೆ ಮಾಡಿಕೊಡಲಾಯಿತು. ನಮ್ಮ ಮನವಿಗೆ ಸ್ಪಂದಿಸಿದ ರೈತರು ಮಾರ್ಚ್ 31ರೊಳಗೆ ಹಣ ಪಾವತಿಸಿದ್ದಾರೆ. ಹಾಗಾಗಿ ಎಲ್ಲ ರೈತರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಪ್ರಸಾದ್ ಹೇಳಿದರು. ಅವರಿಗೆ ನಮ್ಮ ಕಷ್ಟ ಹೇಳೋಣ ಅವರಿಗೆ, ರೈತರಿಗೆ ಅಂತ ಹೇಳ್ಬಿಟ್ಟು ಅವರ ಮನೆ ಬಾಗಿಲಿಗೆ ಹೋಗಿ 2 ಸಲ 3 ಸಲ ಆಗಲಿ ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಟ್ವಿ. ಮಾರ್ಚಲ್ಲಿ 31 ಕೊನೆ ಆಗುತ್ತೆ, ದಯವಿಟ್ಟು ನೀವು ಮಾರ್ಚ್ 31 ಒಳಗಡೆ ನಮಗೆ ಕಂತಿನ ಹಣವನ್ನು ಪಾವತಿ ಮಾಡಬೇಕಾಗುತ್ತೆ, ದಯವಿಟ್ಟು ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳ್ಕೊಂಡ್ವಿ. ಅವರು ಅದೇ ರೀತಿಯಾಗಿ ನಮ್ಮ ಮನವಿಗೆ ಹೋಗೊಟ್ಟು ಪಾಪ ಅವರು 31 ಇದ್ರೂ 31 ಒಳಗಡೆ ಬಂದು ನಮಗೆ ಹಣ ಪಾವತಿ ಮಾಡಿ ಸುಮಾರು ಹಣವನ್ನು ನಮಗೆ ನೀಡಿದ್ದಾರೆ. ಅವರಿಗೆ ತುಂಬ ನನ್ನ ಪರವಾಗಿ ಹಾಗೂ ನಮ್ಮ ನಿರ್ದೇಶಕರ ಪರವಾಗಿ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ನಿಮ್ಮ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಮತ್ತು ರೈತರ ಪರಿಸ್ಥಿತಿ ಈ ಹಿಂದೆ ತುಂಬಾ ದಯನೀಯವಾಗಿತ್ತು. ಆದರೆ ಈಗ ರೈತರಿಗೆ ನೀರಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿದೆ. ಇದಕ್ಕೆ ಕಾರಣ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಹಿಂದೆ ಶಾಸಕರಾಗಿದ್ದ ವೇಳೆ ಎಚ್ಎನ್ ವ್ಯಾಲಿ ನೀರು ತಂದ ಪರಿಣಾಮ ರೈತರಿಗೆ ಅನುಕೂಲವಾಗಿದೆ. ಎಚ್ಎನ್ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಮಾಡಿದರೆ ಇನ್ನೂ ಅನುಕೂಲವಾಗಲಿದೆ. ಜೊತೆಗೆ ಎತ್ತಿನಹೊಳೆ ಸೇರಿದಂತೆ ಕೃಷ್ಣಾ ನದಿಯ ನೀರು ತರಲು ಸರ್ಕಾರ ಕ್ರಮ ವಹಿಸಬೇಕು. ಆ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಅವರು ಆಗ್ರಹಿಸಿದರು. ಪ್ರಸ್ತುತ ಬ್ಯಾಂಕಿನ ವಿಶೇಷ ಅಧಿಕಾರಿಯಾಗಿರುವ ಕ್ಯಾಪ್ಟನ್ ರಾಜೇಂದ್ರ ಅವರು ಬ್ಯಾಂಕಿಗೆ ಹೆಚ್ಚು ಅನುದಾನ ನೀಡುವ ಭರವಸೆ ನೀಡಿದ್ದು ಅವರಿಗೆ ಧನ್ಯವಾದ ಹೇಳುವುದಾಗಿ ತಿಳಿಸಿದ ಪ್ರಸಾದ್ ಅವರು, ಪ್ರಸ್ತುತ ಪಾರದರ್ಶಕವಾಗಿ ಬ್ಯಾಂಕ್ ನಡೆಯುತ್ತಿದೆ. 13 ಲಕ್ಷ ಲಾಭದಲ್ಲಿ ಬ್ಯಾಂಕ್ ಇದೆ. ರೈತರಿಗೆ ಬೋನಸ್ ನೀಡಲು ನಿರ್ಧರಿಸಲಾಗುವುದು. ಹೆಚ್ಚು ಲಾಭ ಬಂದರೆ ರೈತರಿಗೆ ನೀಡಲಾಗುವುದು. ಈ ಬಾರಿಯ ಸಾಮಾನ್ಯ ಸಭೆಯಲ್ಲಿ ರೈತ ಪ್ರಶಸ್ತಿ ನೀಡಲು ತೀರ್ಮಾನಿಸಲಾಗುವುದು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತಂದು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಬ್ಯಾಂಕ್ ನಡೆಸುವುದಾಗಿ ಅವರು ಭರವಸೆ ನೀಡಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.